ಕನ್ನಡ ಚಿತ್ರರಂಗದ ಖ್ಯಾತ ನಟ, ನಾಯಕ ನಟ ನಟಿಸಿರ್ತಕ್ಕಂಥ ಟಾಕ್ಸಿಕ್ ಸಿನಿಮಾದ ಟ್ರೇಲರ್ ಇವತ್ತು ರಿಲೀಸ್ ಆಗಿದೆ. ಟ್ರೇಲರ್ ತುಂಬ ಅದ್ಭುತವಾಗಿದೆ. ಮೇಕಿಂಗ್ ಚೆನ್ನಾಗಿದೆ, ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ, ಕಲರ್ ಗ್ರೇಡ್ ಚೆನ್ನಾಗಿದೆ. ಓವರಾಲ್ ಟೀಸರ್ ಪರವಾಗಿಲ್ಲ, ಚೆನ್ನಾಗಿದೆ. ಆದರೆ ಒಂದು ಹೊಸತನ್ನ ತೋರಿಸ್ಬೇಕು, ಯಾರು ಕಟ್ ಮಾಡಿ ಇಲ್ದಿರತಕ್ಕಂಥ ಟ್ರೇಲರ್ನ ನಮ್ಮ ಸಿನಿಮಾ ಕಟ್ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಈ ಟ್ರೇಲರ್ನ ಮಾಡಿರುವಂತಿದೆ. ಅದಕ್ಕಾಗಿ ಟಾಕ್ಸಿಕ್ ಸಿನಿಮಾದ ಟ್ರೇಲರ್ ಬಹಳಷ್ಟು ಟಾಕ್ಸಿಕ್ ಆಗೇ ಕಾಣುತ್ತೆ. ಕೆಲವ್ರಿಗೆ ಇಂಥ ಸನ್ನಿವೇಶ ಟ್ರೇಲರಲ್ಲಿ ನೋಡಿಯೇ ಆಘಾತ ಅನಿಸುತ್ತೋ ಏನೋ. ಆಘಾತ ಆಗುತ್ತೆ, ಆದರೆ ಅದಕ್ಕೆ ಜನರೇ ಕಾರಣ ಆಗಿರ್ತಾರೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಅಲ್ಲಿನ ಜನಪದ ಹಾಡು ಅಥವಾ ಹಾಸ್ಯ ಪ್ರಜ್ಞೆ ಎಲ್ಲವೂ ಅಸಭ್ಯವಾಗಿದೆ, ಅಶ್ಲೀಲವಾಗಿದೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಅಂತಹ ವಿಮರ್ಶೆ ಸಿನಿಮಾ ರಂಗನೂ ಮಾಡಬೇಕು. ಯಾಕಂದರೆ ಜನರು ಹಂಗೆ ಇದ್ದಾರೆ. ಸಾಮಾಜಿಕ ಸಿನಿಮಾ ಅಥವಾ ಒಂದು ಕಲಾತ್ಮಕ ಸಿನಿಮಾ ಬಂದಾಗ ನಮ್ಮ ಜನರು ನೋಡೋದೇ ಇಲ್ಲ. ಅದು ಥಿಯೇಟ್ರಿಗೆ ಬಂತೋ ಇಲ್ವೋ, ಹೋಯ್ತೋ, ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಜನಕ್ಕೆ. ಅದರಿಂದ ದೊಡ್ಡ ಸಿನಿಮಾ, ದೊಡ್ಡ ಬಜೆಟಿನ ಸಿನಿಮಾ, ದೊಡ್ಡ ಬ್ಯಾನರ್ನ ಸಿನಿಮಾ ಬಂದಾಗ ಅದನ್ನು ಖಂಡಿತವಾಗ್ಲೂ ಕಾದು ವೀಕ್ಷಿಸ್ತಾರೆ, ಕಾಯ್ಕೊಂಡಿದ್ದು ನೋಡ್ತಾರೆ. ಅಂಥ ಸಿನಿಮಾಗಳೇ ಈ ಥರ ಒಂದು ಟಾಕ್ಸಿಕನ್ನು ಜನಗಳಿಗೆ ಕೊಟ್ಟರೆ ಇನ್ನು ಹೋಗ್ತಾ ಹೋಗ್ತಾ ಸಿನಿಮಾ ಕಥೆಗಳು ಅಥವಾ ಸಿನಿಮಾ ಚಿತ್ರೀಕರಣ ವ್ಯವಸ್ಥೆ ಎಲ್ಲಿಗೋಗುತ್ತೆ ಗೊತ್ತಾಗಲ್ಲ. ಮಾನ್ಯ ನಟಿ ರಮ್ಯಾ ಅವರು ಒಂದು ಉದ್ದೇಶಿಸಿ ಒಂದು ಹೇಳಿಕೆ ಕೊಟ್ಟಿದ್ರಂತೆ ನಿನ್ನೆ. ಪುರುಷರು ಯಾವಾಗ ಏನು ಮಾಡ್ತಾರೆ ಗೊತ್ತಾಗಲ್ಲ, ಹಾಗಾಗಿ ಅವ್ರನ್ನೆಲ್ಲರೂ ತೊಗೊಂಡೋಗಿ ಜೈಲಿಗೆ ಹಾಕೋಕ್ಕಾಗುತ್ತಾ ಅಂತ. ಇಂತಹ ಟ್ರೇಲರ್ ಬಂದಾಗ ಆ ರಮ್ಯಾ ಮೇಡಮ್ ಅವ್ರು ಹೇಳಿದ್ದು ನಿಜ ಅನಿಸ್ಬಿಡುತ್ತೆ. ಪುರುಷರು ಯಾವಾಗ ಏನು ಮಾಡ್ತಾನೋ ಗೊತ್ತಾಗಲ್ಲ, ಎಂಥ ಕೃತ್ಯಕ್ಕೆ ಕಾರಣ ಆಗ್ಬಿಡ್ತಾನೋ ಗೊತ್ತಾಗಲ್ಲ. ಹಾಗಾಗಿ ಎಲ್ಲರೂ ತೊಗೊಂಡೋಗಿ ಜೈಲಿಗೆ ಹಾಕೋಕ್ಕಾಗುತ್ತಾ? ಯೋಚನೆ ಮಾಡಬೇಕು. ಟ್ರೈಲರ್ ಏನೋ ಚೆನ್ನಾಗಿದೆ, ನೋಡೋಣ. ಸಿನಿಮಾನು ಚೆನ್ನಾಗಿರುತ್ತೆ ಅನ್ನೋ ಆಶಯನೇ ಇದೆ. ನಮ್ಮ ಕನ್ನಡ ರಂಗನ, ನಮ್ಮ ಕನ್ನಡ ಇಂಡಸ್ಟ್ರಿನ ಹಾಲಿವುಡ್ ಲೆವೆಲ್ಗೆ ತೊಗೊಂಡೋಗ್ಬೇಕು ಅನ್ನೋ ಇದು ಪ್ರಯತ್ನ ಎಷ್ಟು ಮಾಡ್ತಾ ಇದ್ದಾರೆ, ಅದು ತುಂಬ ಶ್ಲಾಘನೀಯ. ಹಿಂದಿ ಬಾಲಿವುಡ್ನಲ್ಲಿ ಇದೇ ಸಮಸ್ಯೆ ಆಗಿತ್ತು. ಅಲ್ಲಿ ಯಾವಾಗಲೂ ನಗ್ನತೆಯನ್ನೇ ತೋರಿಸ್ತಾರೆ, ನಗ್ನತೆ ಬಿಟ್ಟರೆ ಇನ್ನೇನು ಇರಲ್ಲ. ಬರೀ ಹೀರೋಯಿನ್ನ ತಪ್ಕೊಂಡು ಅಥವಾ ಸೊಂಟ ಬಳಸಿ ಆಡ್ಕೊಂಡು ಬರೀ ಇದನ್ನೇ ಕುಣ್ಕೊಂಡು ನಿಂತಿರ್ತಾರೆ, ಇದನ್ನೇ ಸಿನಿಮಾ ಅಂತ ಹೇಳ್ತಾರೆ. ಅದು ಬಿಟ್ಟು ಅವ್ರನ್ನೇನು ಸಿನಿಮಾದಲ್ಲಿ ತೋರಿಸಲ್ಲ ಅನ್ನೋದೇ ಒಂದು ಅಪವಾದ ಬಾಲಿವುಡ್ ನಾಯಕ ನಟರು ಅಥವಾ ನಟರ ಮೇಲೆ ಇರತಕ್ಕಂಥ ಅಲ್ಲಿನ ಪ್ರೇಕ್ಷಕ ಅಭಿಮಾನಿಗಳದ್ದು. ಆದರೆ ನಮ್ಮ ಕನ್ನಡ ರಂಗದಲ್ಲೂ ಕೂಡ ಇದೇ ಸನ್ನಿವೇಶ ಅಥವಾ ಇದೇ ಚಿತ್ರೀಕರಣ ಹೈಲೈಟ್ ಆದಾಗ ಹೊರಗಿನ ಪ್ರೇಕ್ಷಕರು ಅಥವಾ ನಮ್ಮ ಪ್ರೇಕ್ಷಕರೇ ಹೇಗೆ ತಗೊಳ್ತಾರೆ ಅನ್ನೋದು ಗೊತ್ತಾಗಲ್ಲ. ಒಂದು ಕಡೆ ಪ್ರೇಕ್ಷಕರೇ ಹೆಚ್ಚು ಕಾರಣ ಆಗ್ತಾರೆ ಅನಿಸುತ್ತೆ ಇಂಥ ಟ್ರೇಲರ್ಗಳು, ಅಥವಾ ಒಂಥರ ಅತಿರೇಕ ಮಾಡೋದಕ್ಕೆ ಪ್ರೇಕ್ಷಕರು ಕಾರಣ ಆಗ್ತಾರೆ. ಯಾಕಂದರೆ ಎಲ್ಲವೂ ತೋರಿಸ್ಬಿಟ್ಟಿದ್ದಾರೆ, ಎಲ್ಲ ರೀತಿ ಚಿತ್ರೀಕರಣ, ಎಲ್ಲ ಸ್ಟೋರಿ ಎಲ್ಲ ತೋರಿಸಿದ್ದಾರೆ. ಆದರೆ ಇರೋದರಲ್ಲೇ ವಿಭಿನ್ನವಾಗಿ ತೋರಿಸ್ಬೇಕು. ಹಾಗಾಗಿ ನಿರ್ದೇಶಕರು, ಬರಹಗಾರರು ಅಥವಾ ತಂತ್ರಜ್ಞರು ಇರೋದನ್ನೇ ಮಾಡಿಫೈ ಮಾಡಿ ಅಂತಕ್ಕೆ ತಂದುಬಿಡ್ತಾರೆ ಕತೆಗಳನ್ನ ಅಥವಾ ಒಂದು ಚಿತ್ರೀಕರಣನ. ನೋಡೋಣ, ಇನ್ನೂ ಇದು ಪ್ರಾರಂಭದ ಹಂತ. ಇನ್ನು ಮುಂದೆ ಇನ್ನು ಸನ್ನಿವೇಶಗಳು ಬಿಡುಗಡೆ ಆಗ್ತಾ ಹೋಗುತ್ತೆ, ಹಾಡುಗಳು ಬಿಡುಗಡೆ ಆಗ್ತಾ ಹೋಗುತ್ತೆ. ಸಿನಿಮಾ ಏನು ದೂರ ಇಲ್ಲ, ತುಂಬ ಸಕ್ಸಸ್ ಕಾಣಲಿ ಅನ್ನೋದನ್ನೇ ನಾವು ಬಯಸ್ತೀವಿ. ಕನ್ನಡ ಸಿನಿಮಾ ಗೆಲ್ಲಬೇಕು, ಯಾವತ್ತೂ ಗೆಲ್ಲಿ ಅಂತಲೇ ನಾವು ಬಯಸ್ತೀವಿ.
ಆದರೆ ಡ್ಯಾನ್ಸಿಂಗ್ ಕಾರ್ ನೋಡಿ ಜನಗಳಿಗೆ ಸ್ವಲ್ಪ ಆಘಾತ ಆಗಿದೆ, ಬೆಚ್ಚಿಬಿದ್ದಿರ್ಬೋದು ಜನಗಳೆಲ್ಲ. ಬೆಚ್ಚಿಬೀಳಲಿ ಅಂತಲೇ ಇಂಥ ಸನ್ನಿವೇಶಗಳನ್ನ ಹುಟ್ಟಾಕ್ತಾರೆ ಅನ್ನೋದು ಜನಗಳಿಗೂ ಗೊತ್ತಿರಬೇಕು. ಯಾಕಂದರೆ ಜನಗಳಿಗಾಗೆ ಮಾಡ್ತಾ ಇರೋದ್ರಿಂದ ಜನಗಳು ಬೆಚ್ಚ ಬಿದ್ದರೆ ಅವ್ರಿಗೂ ಒಳ್ಳೆಯದೇ. ಸಿನಿಮಾ ರಂಗಕ್ಕೆ ವಿಭಿನ್ನವಾಗಿ ಕೊಟ್ವಿ ಏನೋ ವಿಭಿನ್ನವಾಗಿ ಒಂದು ಸನ್ನಿವೇಶ ಕೊಟ್ವಿ ಅಥವಾ ಒಂದು ಕಥೆಯನ್ನು ಕೊಟ್ವಿ ಅನ್ನೋದ ಚಿತ್ರೀಕರಣಕ್ಕೆ ಒಂದು ಖುಷಿ ಪಡ್ತಕ್ಕಂಥ ವಿಚಾರ. ಹಾಗಾಗಿ ಅವ್ರು ಜನರನ್ನೇ ರಂಜಿಸೋದಕ್ಕೆ ಹಲವು ಉಲ್ಟಾಪಲ್ಟಾ ಕಥೆಗಳನ್ನ ಮಾಡ್ತಾ ಇರ್ತಾರೆ. ಜೈವಾಗಲಿ, ಕನ್ನಡ ಸಿನಿಮಾ ಗೆಲ್ಲಿ.